ರಾಷ್ಟ್ರೀಯ ಆದಾಯ ಅಂದ್ರೆ ಏನು? ಹೇಗೆ ಅದು ಉದ್ಭವ ಆಯಿತು? ಯಾರು ಅದನ್ನು ಮೊದಲ ಬಾರಿಗೆ ಬಳಕೆ ಮಾಡಿದ್ರು? ಅಂಡ್ ರಾಷ್ಟ್ರೀಯ ಆದಾಯದ ಅಂದಾಜುಗಳನ್ನ ಮಾಡಬೇಕಾದ್ರೆ ಯಾವ ರೀತಿಯಾದ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗಿರುವಂತ ಅಂಶಗಳೇನು? ಇವೆಲ್ಲ ಮಾಹಿತಿಗಳನ್ನ ಅಂದ್ರೆ ಯಾವುದನ್ನ ಅಂದಾಜು ಮಾಡಬೇಕು ಅಂಡ್ ಅಂದಾಜು ಮಾಡುವಂತ ಸಂದರ್ಭದಲ್ಲಿ ಯಾವುದನ್ನ ಬಿಡಬೇಕು, ಯಾವುದನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಅನ್ನುವಂತ ಎಲ್ಲ ಅಂಶಗಳನ್ನ ರಾಷ್ಟ್ರೀಯ ಆದಾಯ ಅಂದ್ರೆ ಏನು? ಹೇಗೆ ಅದು ಉದ್ಭವ ಆಯಿತು? ಯಾರು ಅದನ್ನು ಮೊದಲ ಬಾರಿಗೆ ಬಳಕೆ ಮಾಡಿದ್ರು? ಅಂಡ್ ರಾಷ್ಟ್ರೀಯ ಆದಾಯದ ಅಂದಾಜುಗಳನ್ನ ಮಾಡಬೇಕಾದ್ರೆ ಯಾವ ರೀತಿಯಾದ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗಿರುವಂತ ಅಂಶಗಳೇನು? ಇವೆಲ್ಲ ಮಾಹಿತಿಗಳನ್ನ ಅಂದ್ರೆ ಯಾವುದನ್ನ ಅಂದಾಜು ಮಾಡಬೇಕು ಅಂಡ್ ಅಂದಾಜು ಮಾಡುವಂತ ಸಂದರ್ಭದಲ್ಲಿ ಯಾವುದನ್ನ ಬಿಡಬೇಕು, ಯಾವುದನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಅನ್ನುವಂತ ಎಲ್ಲ ಅಂಶಗಳನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. So with respect to this, in this today's session, we are going to deal with the concept of a national income, one of the most important concept topic and which is one of the most high yielding as well as most repeated theme for the competitive exams. ಸೊ ಆಲ್ಮೋಸ್ಟ್ PC ಇಂದ ಹಿಡಿದು IAS ವರೆಗೆ DC ವರೆಗೆ ಪ್ರತಿಯೊಂದು ಎಕ್ಸಾಮ್ಸಲ್ಲಿನೂ ಸಹ ಆಲ್ಮೋಸ್ಟ್ ರಾಷ್ಟ್ರೀಯ ಆದಾಯದ ಬಗ್ಗೆ ಏನೋ ಪ್ರಶ್ನೆಗಳನ್ನು ಕೇಳಿರುವಂಥದ್ದನ್ನು ಕಾಣ್ತೀವಿ. ಸೊ ಫಸ್ಟ್ ಆಫ್ ಆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಬೇಕಾಗಿರುವಂಥ ಅಂಶಗಳು ಮುಖ್ಯವಾಗಿ ಎರಡು: ದ ಎವಲ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್, ಅದರ ವಿಕಸನ ಹೇಗಾಯಿತು, ಆ್ಯಂಡ್ ದ ಸೆಕೆಂಡ್ ಒನ್ ವಾಸ್ ಕನ್ಸಿಡರಿಂಗ್ ಫ್ಯಾಕ್ಟರ್ಸ್ ಫಾರ್ ಎಸ್ಟಿಮೇಷನ್ ಆಫ್ ನ್ಯಾಷನಲ್ ಇನ್ಕಮ್. The second one was the considering factors to estimate the national income or to calculate the national income. ಫಸ್ಟ್ ಒನ್ ಅದರ ವಿಕಸನ ಹೇಗಾಯಿತು ಆ್ಯಂಡ್ ಕ್ವಶನ್ ಕೇಳ್ತಾರೆ, ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ನೀಡಿದ್ದು ಯಾರು ಅನ್ನುವಂಥ ಪ್ರಶ್ನೆಯನ್ನು ಸಾಕಷ್ಟು ಬಾರಿ ಕೇಳಿದ್ದಾನೆ ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಆ್ಯಂಡ್ ಕನ್ಸಿಡರಿಂಗ್ ಫ್ಯಾಕ್ಟರ್ಸ್, ಈ ಕೆಳಗಿನ ಯಾವ ಅಂಶಗಳನ್ನು ರಾಷ್ಟ್ರೀಯ ಆದಾಯದಲ್ಲಿ ಅಂದಾಜಿಸಲಾಗುತ್ತದೆ ಅಥವಾ ಈ ಕೆಳಗಿನ ಯಾವ ಅಂಶಗಳನ್ನು ರಾಷ್ಟ್ರೀಯ ಆದಾಯದಲ್ಲಿ ಅಂದಾಜು ಮಾಡುವ ಹಾಗಿಲ್ಲ ಅಂತೇಳಿ ಕೇಳ್ತಿರ್ತಾರೆ ಪ್ರಶ್ನೆಗಳನ್ನು. ಸೊ ವಿತ್ ರೆಸ್ಪೆಕ್ಟ್ ಟು ದಟ್, ದ ಫಸ್ಟ್ ಒನ್ ವಾಸ್ ಏನು, ರಾಷ್ಟ್ರೀಯ ಆದಾಯದ ಪರಿಕಲ್ಪನೆ. ಸೊ ಹಾಗಿದ್ದಾಗ ರಾಷ್ಟ್ರೀಯ ಆದಾಯ ಅಂದರೆ ಏನಿಲ್ಲಿ ಮೊದಲಿಗೆ, ಇಟ್ ಈಸ್ ದ ಟೋಟಲ್ ಇನ್ಕಮ್ ಆಫ್ ದ ಕಂಟ್ರಿ. ಇಟ್ ಈಸ್ ದ ಟೋಟಲ್ ಇನ್ಕಮ್ ಆಫ್ ದ ಕಂಟ್ರಿ. ಒಂದು ದೇಶದ ಆದಾಯ ಅಂತ ಹೇಳ್ತಾ ಇದ್ದಾನೆ, ಟೋಟಲ್ ಇನ್ಕಮ್ ಆಫ್ ದ ಕಂಟ್ರಿ ಬೈ ದ ಪ್ರೊಡಕ್ಷನ್ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಬೈ ದ ಪ್ರೊಡಕ್ಷನ್ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತ್ ಇನ್ ಅ ಇಯರ್. ಒಂದು ವರ್ಷದ ಒಳಗಡೆ. ಮುಖ್ಯವಾಗಿ ರಾಷ್ಟ್ರೀಯ ಆದಾಯ ಅಂತೇಳಿ ಅಂದಾಗ ಒಂದು ದೇಶದ ಆದಾಯ ಅಂತ ಹೇಳ್ತಾ ಇದ್ದಾನೆ. ಈಗ ಈ ದೇಶದ ಆದಾಯವನ್ನೇ ನಾವಿಲ್ಲಿ GDP ಅಂತೇಳಿ ಕರಿತಾ ಇದ್ದೀವಿ. ಭಾರತದ ಕಂಟೆಕ್ಸ್ಟ್ ಅಲ್ಲಿ ನೋಡಿದಾಗ ವಿಚ್ ಇಟ್ ಸೆಲ್ಫ್ ಇಸ್ ನೋನ್ ಆಸ್ GDP, ದಟ್ ಈಸ್ ಅ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನೋಡ್ತೇವೆ. ಒಟ್ಟು ದೇಶೀಯ ಉತ್ಪನ್ನ ಅಂತೇಳಿ ಕರೆಯಲಾಗುತ್ತೆ. ಸೊ ಹಾಗಾಗಿ ರಾಷ್ಟ್ರೀಯ ಆದಾಯ ಅಂತಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶದ ವಿವಿಧ ಸರಕು ಮತ್ತು ಸೇವೆಗಳ ಉತ್ಪಾದನೆಯಿಂದ ಆಗಿರುವಂಥ ಅಥವಾ ಸಂಗ್ರಹಣೆ ಆಗಿರುವಂಥ ಆದಾಯ ಅಂತೇಳಿ ಕರೆಯಲಾಗುತ್ತೆ. ಸೊ ಒಂದು ರಾಷ್ಟ್ರವು ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಸೊ ಇಲ್ಲಿ ಒಂದು ರಾಷ್ಟ್ರವು ಒಂದು ನಿರ್ದಿಷ್ಟ ಅವಧಿ ಅಂತಂದ್ರೆ ಒಂದು ವರ್ಷ ಅಂತ ಹೇಳ್ತಾ ಇದ್ದೀವಿ. ರಾಷ್ಟ್ರವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಎಲ್ಲ ಮೌಲ್ಯವನ್ನು ನಾವಿಲ್ಲಿ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಸೊ ಹಾಗಿದ್ದಾಗ ಇದರ ಬಗ್ಗೆ ಮೊದಲ ಬಾರಿಗೆ ಮಾಹಿತಿಯನ್ನ ಪರಿಕಲ್ಪನೆಯನ್ನು ಕೊಟ್ಟಿದ್ದು ಯಾರು ಅಂತ ಹೇಳಿ ಅಂದ್ರೆ ಇಟ್ ವಾಸ್ ಇನ್ ದ ಇಯರ್ 1968. 1968ರಲ್ಲಿ ದಾದಾಬಾಯಿ ನೌರೋಜಿ ಅವರು ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯನ್ನು ಕೊಡ್ತಾರೆ. ಸಾರಿ, ದಾದಾಬಾಯಿ ನೌರೋಜಿ ವಾಸ್ ದ ಫಸ್ಟ್ ಪರ್ಸನ್ ಟು ಎಸ್ಟಿಮೇಟ್ ದ ನ್ಯಾಷನಲ್ ಇನ್ಕಮ್ ಇನ್ ಇಂಡಿಯಾ ಅಂತ ನೋಡ್ತೇವೆ. ಸೊ ಅವರ ಗ್ರಂಥ ಯಾವುದು, ಭಾರತದಲ್ಲಿ ಬ್ರಿಟಿಷರ ದುರಾಡಳಿತ ಮತ್ತು ಬಡತನ ಎಂಬ ಗ್ರಂಥದಲ್ಲಿ ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ಅಂತೇಳಿ ಹೇಳ್ತಾರೆ. ಹೌ ಎಕ್ಸಾಕ್ಟ್ಲಿ ಇಂಡಿಯಾ ಲಾಸ್ಟ್ ದ ಎಕನಾಮಿ ಅನ್ನುವಂಥದ್ದನ್ನು ದಾದಾಬಾಯಿ ನೌರೋಜಿ ಆ ಗ್ರಂಥದಲ್ಲಿ ಹೇಳ್ತಾರೆ. ಇನ್ ದ ಬುಕ್ ಕಾಲ್ಡ್ ದ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಇನ್ ದ ಬುಕ್ ವೇರ್ ಹಿ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ದ ವೆಲ್ತ್ ಡ್ರೇನ್ ಥಿಯರಿ. ಸೊ ವೆಲ್ತ್ ಡ್ರೇನ್ ಥಿಯರಿ ಅನ್ನುವಂಥದ್ದನ್ನು ನೋಡ್ತೀವಿ. ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ಅಂತ ಕರೆಯಲಾಗುತ್ತೆ.
ಸೊ ಈ ಸಂಪತ್ತಿನ ಸೋರಿಕೆಯ ಸಿದ್ಧಾಂತದಲ್ಲಿ ಭಾರತ ದೇಶ ಹೇಗೆ ತನ್ನ ಆದಾಯವನ್ನು ಸಂಪತ್ತನ್ನು ಕಳೆದುಕೊಳ್ತು, ನೈಸರ್ಗಿಕವಾಗಿ ಮತ್ತು ಹಣಕಾಸು ಸಂಪನ್ಮೂಲಗಳನ್ನು ಹೇಗೆ ಕಳೆದುಕೊಳ್ತು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಸೊ ಇಟ್ ವಾಸ್ ವೆಲ್ತ್ ಟ್ರೇನ್ ಥಿಯರಿ ವಾಸ್ ಗಿವನ್ ಬೈ ದಾದಾಬಾಯಿ ನವರೋಜಿ. ಅದಕ್ಕೆ ಇವರನ್ನ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತಲೂ ಕರಿತೀವಿ. ಏನೋ ಭಾರತದ ಅರ್ಥಶಾಸ್ತ್ರದ ವೃದ್ಧ ಪಿತಾಮಹ ಅಂತಲೂ ಕರೆಯಲಾಗುತ್ತೆ. ಆ್ಯಂಡ್ ಈ ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಬರೆದಿರುವಂಥದ್ದು ಯಾರು ಅಂತ ಕೇಳ್ತಾರೆ. ಆ್ಯಂಡ್ ಯಾವ ಗ್ರಂಥ ಅಂತಲೂ ಕೇಳ್ತಾನೆ. ದ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ವಾಸ್ ದ ಬುಕ್ ರಿಟನ್ ಬೈ ದಾದಾಬಾಯಿ ನವರೋಜಿ. ಭಾರತದಲ್ಲಿ ಬ್ರಿಟಿಷರ ದುರಾಡಳಿತ ಮತ್ತು ಬಡತನ ಎಂಬ ಗ್ರಂಥದಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿರುವಂಥದ್ದನ್ನು ನೋಡ್ತೀವಿ. ಸೊ ಇದು ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯನ್ನು ಕೊಟ್ಟಿದ್ದು ದಾದಾಬಾಯಿ ನವರೋಜಿ. ಆ್ಯಂಡ್ ವೇರ್ ಹಿ ಎಸ್ಟಿಮೇಟೆಡ್ ದಟ್ ದ ಪರ್ ಕ್ಯಾಪಿಟ ಇನ್ಕಮ್ ಆಫ್ ದ ಕಂಟ್ರಿ ವಾಸ್ ಅರೌಂಡ್ 24 rupees ಅಂತ ಹೇಳ್ತಾರೆ. ಭಾರತದ ರಾಷ್ಟ್ರೀಯ ಆದಾಯವು 24 ರೂಪಾಯಿ ಅಂತ ಹೇಳ್ತಾರೆ ಅವರು. ಆದರೆ ಇದು ಕೇವಲ ಅಸಂಪ್ಷನ್ ಅಂತ ನೋಡ್ತಾ ಇದ್ದೀವಿ. ದೀಸ್ ಆರ್ ಓನ್ಲಿ ದ ಅಸಂಪ್ಷನ್ಸ್, ಊಹಾತ್ಮಕವಾಗಿರುವಂಥದ್ದು ಅಥವಾ ಕಾಲ್ಪನಿಕವಾಗಿರುವಂಥ ಅಂಶ ಅಂತೇಳಿ ಕರೆಯಲಾಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ಇದರ ನಂತರದಲ್ಲಿ ಇಟ್ ವಾಸ್ ಇನ್ ದ ಇಯರ್ 1911 ಆ್ಯಂಡ್ 1911 ಇಟ್ ವಾಸ್ ಬೈ ಫಿಂಡ್ಲೆ ಆ್ಯಂಡ್ ಸಿರಾಸ್ ಅಂತ ನೋಡ್ತೀವಿ. ಸೊ ವೇರ್ ದೇ ಎಸ್ಟಿಮೇಟೆಡ್ ದ ಪರ್ ಕ್ಯಾಪಿಟ ಇನ್ಕಮ್ ಆಫ್ ಇಂಡಿಯಾ ವಾಸ್ ಅರೌಂಡ್ 49 rupees ಅಂತ ಹೇಳ್ತಾರೆ. ಬಟ್ ದಿಸ್ ವಾಸ್ ಆಲ್ಸೋ ಅಗೇನ್ ಅಸಂಪ್ಷನ್ಸ್, ಕಾಲ್ಪನಿಕವಾಗಿರುವಂಥ ಅಂಶಗಳು ಅಂತ ಕರಿತೀವಿ. ಆ್ಯಂಡ್ ಇದರ ನಂತರದಲ್ಲಿ ಇಟ್ ವಾಸ್ ಇನ್ ದ ಇಯರ್ 1913 ಇಟ್ ಈಸ್ ವಾಡಿಯಾ ಆ್ಯಂಡ್ ಜೋಶಿ. ವಾಡಿಯಾ ಮತ್ತು ಜೋಶಿ ಅವರು ಅಗೇನ್ ದೇ ಆಲ್ಸೋ ಎಸ್ಟಿಮೇಟೆಡ್ ದ ಪರ್ ಕ್ಯಾಪಿಟ ಇನ್ಕಮ್ ಆಫ್ ಅರೌಂಡ್ 44 rupees ಇನ್ ಇಯರ್ ಅಂತ ಹೇಳ್ತಾ ಇದ್ದಾನೆ. ಭಾರತದ ತಲಾ ಆದಾಯವು 44 ರೂಪಾಯಿ ಅಂತ ಹೇಳ್ತಾ ಇದೆ. ಆದರೆ ಇವೆಲ್ಲವೂ ಕಾಲ್ಪನಿಕವಾಗಿರುವಂಥ ಅಂಶಗಳು ಅಂತ ಹೇಳಲಾಗುತ್ತೆ. ದೀಸ್ ಆರ್ ಓನ್ಲಿ ದ ಅಸಂಪ್ಷನ್ಸ್ ಮೇಡ್ ಬೈ ದ ಎಕನಾಮಿಸ್ಟ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ಇದರ ನಂತರದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯನ್ನು ವೈಜ್ಞಾನಿಕ ರೀತಿಯಲ್ಲಿ ಕೊಟ್ಟಿರುವಂಥದ್ದು ಇಟ್ ವಾಸ್ ಇನ್ ದ ಇಯರ್ 1925 to 1929. 1925ರಿಂದ 1929ರವರೆಗೆ ಮೊದಲ ಬಾರಿಗೆ ಆ ವೈಜ್ಞಾನಿಕ ರೂಪದಲ್ಲಿ ಏನು ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯನ್ನು ಕೊಟ್ಟಿರುವಂಥದ್ದನ್ನು ನೋಡ್ತೇವೆ. ಇಟ್ ವಾಸ್ ದ ಫಸ್ಟ್ ಸೈಂಟಿಫಿಕ್ ಮೆಥಡ್ ಟು ಎಸ್ಟಿಮೇಟ್ ದ ನ್ಯಾಷನಲ್ ಇನ್ಕಮ್ ಆ್ಯಂಡ್ ದ ಫಸ್ಟ್ ಸೈಂಟಿಫಿಕ್ ಮೆಥಡ್ ಆಫ್ ದ ನ್ಯಾಷನಲ್ ಇನ್ಕಮ್ ವಾಸ್ ಎಸ್ಟಿಮೇಟೆಡ್ ಬೈ ಡಾಕ್ಟರ್ V.K.R.V. ರಾವ್. ಡಾಕ್ಟರ್ V.K.R.V. ರಾವ್ ವಾಸ್ ದ ಫಸ್ಟ್ ಪರ್ಸನ್ ಟು ಎಸ್ಟಿಮೇಟ್ ದ ನ್ಯಾಷನಲ್ ಇನ್ಕಮ್ ಆನ್ ದ ಬೇಸಿಸ್ ಆಫ್ ಸೈಂಟಿಫಿಕ್ ಮೆಥಡ್ ಅಂತ ಹೇಳ್ತಾ ಇದ್ದಾನೆ. ಅಂದರೆ ವೈಜ್ಞಾನಿಕ ರೂಪದಲ್ಲಿ. ಸೊ ವೈಜ್ಞಾನಿಕ ರೂಪದಲ್ಲಿ ಅಂತೇಳಿ ಬಂದಾಗ ವಿಚ್ ಹಿ ಯೂಸ್ಡ್ ಸರ್ಟೆನ್ ಫಾರ್ಮುಲಾ ಟು ಎಸ್ಟಿಮೇಟ್ ದ ನ್ಯಾಷನಲ್ ಇನ್ಕಮ್. ಸೊ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕಾದ್ರೆ ಒಂದು ವೈಜ್ಞಾನಿಕ ರೂಪ ಅಂತಂದರೆ ಇಲ್ಲಿ ಒಂದು ಫಾರ್ಮುಲಾವನ್ನು ಕೊಡ್ತಾರೆ ಅವರು. ಆ ಫಾರ್ಮುಲಾವನ್ನು ಇಲ್ಲಿ ರಾಷ್ಟ್ರೀಯ ಆದಾಯ ಈಸ್ ಈಕ್ವಲ್ ಟು ನ್ಯಾಷನಲ್ ಇನ್ಕಮ್ ಈಸ್ ಈಕ್ವಲ್ ಟು P ಇಂಟು Q ಅಂತೇಳಿ ಹೇಳಲಾಗುತ್ತೆ. ಸೊ ವೇರ್ Q ಸ್ಟ್ಯಾಂಡ್ಸ್ ಫಾರ್ ದ ಕ್ವಾಂಟಿಟಿ, ದಟ್ ಈಸ್ ಗೂಡ್ಸ್ ವಿಚ್ ಆರ್ ಎಟ್ ದ ಮಾರ್ಕೆಟ್ ಪ್ಲೇಸ್, quantity at the markets, and P is nothing but it is the price of the product. But it was not been accepted by the various thinkers, various economists. ಆರ್ಥಿಕತೆಯಲ್ಲಿ ಇದನ್ನು ಯಾರೂ ಒಪ್ಪಿಕೊಳ್ಳೋದಿಲ್ಲ. ಕಾರಣ ಏನು ಅಂದರೆ ಅಗೇನ್ ಇಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಒಟ್ಟು ವಸ್ತುಗಳು ಅಂತ ಹೇಳ್ತಾ ಇದ್ದಾನೆ. ಇಟ್ ಈಸ್ ದ ಕ್ವಾಂಟಿಟಿ ಅವೈಲೇಬಲ್ ಎಟ್ ಮಾರ್ಕೆಟ್ಸ್, ದ ಟೋಟಲ್ ಗೂಡ್ಸ್ ವಿಚ್ ಆರ್ ಅವೈಲೇಬಲ್ ಎಟ್ ದ ಮಾರ್ಕೆಟ್ಸ್. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಒಟ್ಟು ವಸ್ತುಗಳ ಪ್ರಮಾಣ ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ಅದರ ಬೆಲೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ 100 ವಸ್ತುಗಳಿದ್ದಾವೆ, ಪ್ರತಿಯೊಂದರ ವಸ್ತುವಿನ ಬೆಲೆಗಳು 10 ರೂಪಾಯಿ ಅಂತೇಳಿ ಅಂದ್ಕೊಂಡ್ರೆ ವಿಚ್ ಈಸ್ ನೌ ದ ನ್ಯಾಷನಲ್ ಇನ್ಕಮ್ ವಿಲ್ ಬಿ 1000 rupees. ಬಟ್ ಸೇ ಫಾರ್ ಎಕ್ಸಾಂಪಲ್ ಈಗ 100 ವಸ್ತುಗಳು 100ಕ್ಕೆ 100 ವಸ್ತುಗಳು ಮಾರಾಟ ಆಗಿದ್ದಾವಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ವೆದರ್ ದೇರ್ ಈಸ್ ಅ ಚಾನ್ಸಸ್ ಆಫ್ selling the 100 products or maybe around 10 or 20 products may be sold at the markets. ಸೊ ಮಾರುಕಟ್ಟೆಯಲ್ಲಿ 100ಕ್ಕೆ 100 ವಸ್ತುಗಳು ಕಡ್ಡಾಯವಾಗಿ ಮಾರಾಟ ಆಗಿದ್ದಾವಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಕೇವಲ ಅಂದಾಜಾಗುತ್ತೆ. ಸೊ 20 ವಸ್ತುಗಳು ಮಾರಾಟ ಆಗಿರ್ಬೋದು, 50 ವಸ್ತುಗಳು ಮಾರಾಟ ಆಗಿರ್ಬೋದು. ಸೊ ಹಾಗಾಗಿನೇ ಇದನ್ನು ನಾವು ಅಂದಾಜು ಮಾಡುವ ಹಾಗಿಲ್ಲ. ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕಾದ್ರೆ ಮೊದಲ ಬಾರಿಗೆ ವೈಜ್ಞಾನಿಕ ರೂಪದಲ್ಲಿ ಹೇಳಿದ್ದು V.K.R.V. ರಾವ್ ಅವರೇ. ಆದರೆ ಇದನ್ನು ಅರ್ಥಶಾಸ್ತ್ರಜ್ಞರು ಒಪ್ಪಿಕೊಳ್ಳೋದಿಲ್ಲ. ಸೊ ಹಾಗಿದ್ದಾಗ ಇಟ್ ವಾಸ್ ಇನ್ ದ ಇಯರ್ 1949 1949ರಲ್ಲಿ ಇಟ್ ವಾಸ್ ಇನ್ ದ ಇಯರ್ 1949-1950
ಇಟ್ ವಾಸ್ ನ್ಯಾಷನಲ್ ಇನ್ಕಮ್ ಕಮಿಟಿ, ರಾಷ್ಟ್ರೀಯ ಆದಾಯ ಸಮಿತಿ ರಚನೆ ಆಗುವಂಥದ್ದನ್ನು ನೋಡ್ತೇವೆ. ಸೊ ಈ ರಾಷ್ಟ್ರೀಯ ಆದಾಯ ಸಮಿತಿಯ ಅಧ್ಯಕ್ಷರು PC ಮಹಲ್ನೋಬಿಸ್ ರವರಾಗಿರ್ತಾರೆ. PC ಮಹಲ್ನೋಬಿಸ್ ವಾಸ್ ದ ಚೇರ್ಪರ್ಸನ್ ಆಫ್ ದಿಸ್ ನ್ಯಾಷನಲ್ ಇನ್ಕಮ್ ಕಮಿಟಿ, ರಾಷ್ಟ್ರೀಯ ಆದಾಯ ಸಮಿತಿ ಅಂತೇಳಿ ಕರೆಯಲಾಗುತ್ತೆ. ಸೊ ರಾಷ್ಟ್ರೀಯ ಆದಾಯ, ಬಟ್ ಇಲ್ಲಿ VKRV ರಾವ್ ಅವರ ಪ್ರಕಾರ ಏನು, ದ ಪರ್ ಕ್ಯಾಪಿಟಲ್ ಇನ್ಕಮ್ ವಾಸ್ ಅರೌಂಡ್ 76 rupees ಅಂತಾನು ಎಸ್ಟಿಮೇಟ್ ಮಾಡಲಾಗುತ್ತೆ. The per capita income of the country according to Dr. VKRV Rao was around 76 rupees. And ಇದು ಸಹ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಒಟ್ಟು ವಸ್ತುಗಳು ಅಂತ ಹೇಳ್ತಾ ಇದೆ. ಹಾಗಾಗಿ ಅದನ್ನು ಅರ್ಥಶಾಸ್ತ್ರಜ್ಞರು ನಿರಾಕರಿಸುವ ಕಾರಣದಿಂದ 1949-50ರಲ್ಲಿ ರಾಷ್ಟ್ರೀಯ ಆದಾಯ ಸಮಿತಿಯನ್ನು ಜಾರಿಗೆ ತರಲಾಗುತ್ತೆ. ಸೊ ನ್ಯಾಷನಲ್ ಇನ್ಕಮ್ ಕಮಿಟಿ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ PC ಮಹಲ್ನೋಬಿಸ್. ಸೊ PC ಮಹಲ್ನೋಬಿಸ್ ರವರ ಅಧ್ಯಕ್ಷತೆಯಲ್ಲಿ ನ್ಯಾಷನಲ್ ಇನ್ಕಮ್ ಕಮಿಟಿ, ರಾಷ್ಟ್ರೀಯ ಆದಾಯ ಸಮಿತಿ ರಚನೆ ಆಗುತ್ತೆ. ಆ್ಯಂಡ್ ಇದು ಸಹ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವಲ್ಲಿ ಸೇಮ್ ಫಾರ್ಮುಲಾವನ್ನು ಹೇಳುತ್ತೆ. ನ್ಯಾಷನಲ್ ಇನ್ಕಮ್ ಇಸ್ ಈಕ್ವಲ್ ಟು P ಇಂಟು Q, ವೇರ್ ಸೇಮ್ P ಸ್ಟ್ಯಾಂಡ್ಸ್ ಫಾರ್ ದ ಪ್ರೈಸ್, Q ಸ್ಟ್ಯಾಂಡ್ಸ್ ಫಾರ್ ದ ಕ್ವಾಂಟಿಟಿ. P ಅಂದರೆ ಬೆಲೆ, ವಸ್ತುವಿನ ಬೆಲೆ, Q ಅಂದರೆ ವಸ್ತುವಿನ ಪ್ರಮಾಣ. ಆದರೆ ದ ಗೂಡ್ಸ್ ಆರ್ ದ ಕ್ವಾಂಟಿಟೀಸ್ ವಿಚ್ ಆರ್ ಸೋಲ್ಡ್ ಎಟ್ ದ ಮಾರ್ಕೆಟ್ ಅಂತ ಹೇಳ್ತಾ ಇದ್ದಾನೆ. ಮಾರುಕಟ್ಟೆಯಲ್ಲಿ ಮಾರಾಟವಾಗಿರುವಂತಹ ವಸ್ತುಗಳ ಪ್ರಮಾಣವನ್ನು ಮಾತ್ರ ಇಲ್ಲಿ ಅಂದಾಜು ಮಾಡಲಾಗತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಇದನ್ನು ನಾವು ಕೊನೆಗೆ ಒಪ್ಪಿಕೊಳ್ಳುವಂಥದ್ದನ್ನು ನೋಡ್ತೇವೆ. ಆ್ಯಂಡ್ ರಾಷ್ಟ್ರೀಯ ಆದಾಯ ಸಮಿತಿಯ ಶಿಫಾರಸಿಗನುಸಾರವಾಗಿ ರಾಷ್ಟ್ರೀಯ ಆದಾಯ ಅಂದರೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಅಲ್ಲ, ಬದಲಾಗಿ ಮಾರುಕಟ್ಟೆಯಲ್ಲಿ ಮಾರಾಟವಾಗಿರುವಂಥ ವಸ್ತುಗಳು ಮತ್ತು ಅದರ ಬೆಲೆಗಳನ್ನು ಅಂದಾಜು ಮಾಡುವಂಥದ್ದನ್ನೇ ರಾಷ್ಟ್ರೀಯ ಆದಾಯ ಅಂತ ಹೇಳಲಾಗುತ್ತೆ. ಆ್ಯಂಡ್ ಆನ್ ದ ಬೇಸಿಸ್ ಆಫ್ ದಿಸ್, ವೇರ್ ದ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದ ಕಂಟ್ರಿ ವಾಸ್ ಅರೌಂಡ್ 246 rupees ಅಂತ ಹೇಳಲಾಗುತ್ತೆ. ದ ಪರ್ ಕ್ಯಾಪಿಟಾ ಇನ್ಕಮ್ ವಾಸ್ ಅರೌಂಡ್ 246.90. ದಿಸ್ ವಾಸ್ ದ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು ದ NIC. and the national income was, the total national income was around 8,710 crore ಅಂತ ನೋಡಲಾಗುತ್ತೆ. So this was the total income, that is GDP of the country at that point of time. 1949-50ರಲ್ಲಿ ಭಾರತದ ಒಟ್ಟು ಆದಾಯ 8,710 ಕೋಟಿ ರೂಪಾಯಿ ಹೊಂದಿರುತ್ತೆ. ಆ್ಯಂಡ್ ತಲಾ ಆದಾಯದ ಮಟ್ಟವು 246 ಅಂದರೆ ಅಪ್ರಾಕ್ಸಿಮೇಟ್ಲಿ 247 ರೂಪಾಯಿ ಇರುವಂಥದ್ದನ್ನು ನೋಡ್ತೀವಿ. ಸೊ ಕೊನೆಗೆ ಇದನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಈ ರಾಷ್ಟ್ರೀಯ ಆದಾಯವನ್ನೇ ಇಲ್ಲಿ GDP ಅಂತೇಳಿ ಕರೆಯಲಾಗುತ್ತೆ. ಸೊ ವಿಚ್ ಇಟ್ ಸೆಲ್ಫ್ ಇಸ್ ನಥಿಂಗ್ ಬಟ್ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನೋಡ್ತೀವಿ, ಒಟ್ಟು ದೇಶೀಯ ಉತ್ಪನ್ನ. ಸೊ ಹಾಗಂದ್ರೆ ಏನು, ಯಾವ ರೀತಿ ಅಂದಾಜು ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಚರ್ಚೆ ಮಾಡೋಣ. ಬಟ್ ಆಸ್ ಆಫ್ ನೌ, ಸೊ ದಿಸ್ ವಾಸ್ ದ ಎವಲ್ಯೂಷನ್ ಅಂತ ನೋಡ್ತೀವಿ. ಆ್ಯಂಡ್ ನ್ಯಾಷನಲ್ ಇನ್ಕಮ್ ಕಮಿಟಿ ವಿಚ್ ಆಲ್ಸೋ ರೆಕಮೆಂಡೆಡ್, ಇಟ್ ಈಸ್ ರೆಕಮೆಂಡೆಡ್ ಟು ಹ್ಯಾವ್ ದ ಆರ್ಗನೈಸೇಷನ್, ಒನ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಟು ಎಸ್ಟಿಮೇಟ್ ದ ನ್ಯಾಷನಲ್ ಇನ್ಕಮ್ ಫಾರ್ ಎವ್ರಿ ಇಯರ್. ಪ್ರತಿ ವರ್ಷ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕಾದ್ರೆ ಒಂದು ನಿಗದಿತ ಸಂಸ್ಥೆಯನ್ನ ಶಿಫಾರಸು ಮಾಡುತ್ತೆ. ಆ್ಯಂಡ್ ಅದನ್ನೇ ನಾವಿಲ್ಲಿ CSO ಅಂತೇಳಿ ಕರೆಯಲಾಗುತ್ತೆ. ಇಟ್ ವಾಸ್ ಇನ್ ದ ಇಯರ್ 1951. 1951ರಲ್ಲಿ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅನ್ನು ಜಾರಿಗೆ ತರಲಾಗುತ್ತೆ. ಆ್ಯಂಡ್ ವಿತ್ ಇನ್ ದ ಡೊಮೆಸ್ಟಿಕೇಟೆಡ್ ಎಕನಾಮಿಯಲ್ಲಿ ಇನ್ ದ ಇಯರ್ 1956 ಟು ಎಸ್ಟಿಮೇಟ್ ದ ಡೊಮೆಸ್ಟಿಕ್ ಮಾರ್ಕೆಟ್, ಇಟ್ ರೆಕಮೆಂಡೆಡ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್. ಸೊ ಇಲ್ಲಿ 1951ರಲ್ಲಿ ಕೇಂದ್ರೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. 1956ರಲ್ಲಿ ದೇಶೀಯ ಮಾರುಕಟ್ಟೆಯನ್ನು ಅಂದಾಜು ಮಾಡಲಿಕ್ಕೆ ರಾಷ್ಟ್ರೀಯ ಸರ್ವೇಕ್ಷಣಾ ಮಾದರಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಆ್ಯಂಡ್ ಈ ರೀತಿಯಲ್ಲಿ ರಾಷ್ಟ್ರೀಯ ಆದಾಯಗಳು ವಿಭಿನ್ನವಾಗಿರುವ ಕಾರಣದಿಂದ ಆದಾಯ ಕಡಿಮೆ ತೋರಿಸ್ತಾ ಇತ್ತು ಅಥವಾ ಹೂಡಿಕೆಗಳು ಕಡಿಮೆ ಆಗ್ತಾ ಇತ್ತು. ಆದ್ದರಿಂದಾಗಿ 2019ರಲ್ಲಿ ಕೇಂದ್ರ ಸರ್ಕಾರ CSO ಮತ್ತು NSOನ ಎರಡನ್ನು ವಿಲೀನಗೊಳಿಸಿ NSO ಅಂತೇಳಿ ಸ್ಟಾರ್ಟ್ ಮಾಡಿದೆ. ನೌ ದ ನ್ಯಾಷನಲ್ ಇನ್ಕಮ್ ವಾಸ್ ಎಸ್ಟಿಮೇಟೆಡ್ ಬೈ ಅ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆಯು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ತಾ ಇದೆ. ಅದಕ್ಕೋಸ್ಕರ 2019ರಿಂದ ಭಾರತದ ಆದಾಯದ ಮಟ್ಟ ಹೆಚ್ಚಾಗ್ತಿರುವಂಥದ್ದನ್ನು ನೋಡ್ತೀವಿ. ಆ್ಯಂಡ್ ಇದಕ್ಕನುಸಾರವಾಗಿ ಅಕಾರ್ಡಿಂಗ್ ಟು 2025 ರಿಪೋರ್ಟಿನ ಪ್ರಕಾರ the national income, that is GDP of the country, was around $4.13 trillion economy. 4.13 ಟ್ರಿಲಿಯನ್ ಡಾಲರ್ ಎಕಾನಮಿಯನ್ನು ಹೊಂದಿದೆ. ಆ್ಯಂಡ್ ವಿಚ್ ಈಸ್ ಎಟ್ ದ 4th place ಅಂತ ನೋಡ್ತಾ ಇದೆ. ಭಾರತ ದೇಶವು
ಆದಾಯದಲ್ಲಿ 4ನೇ ಸ್ಥಾನದಲ್ಲಿ ಹೊಂದಿರುವಂಥದ್ದನ್ನು ಕಾಣಬಹುದು. ಆ್ಯಂಡ್ ಮೊದಲನೇ ಸ್ಥಾನದಲ್ಲಿ ಅಮೆರಿಕ ಇದೆ, 2ನೇ ಸ್ಥಾನದಲ್ಲಿ ಚೈನಾ. ಅಮೆರಿಕ $30 trillion ಎಕಾನಮಿ, ಚೈನಾ ಅರೌಂಡ್ $21 trillion ಎಕಾನಮಿ. 3ನೇ ಸ್ಥಾನದಲ್ಲಿದ್ದು ಇಟ್ ವಾಸ್ ಜರ್ಮನಿ ವಿಚ್ ಇಸ್ ಹ್ಯಾವಿಂಗ್ ಅರೌಂಡ್ ಸಮ್ $4.8 trillion ಎಕಾನಮಿ. ಆ್ಯಂಡ್ ಭಾರತ ದೇಶ 4ನೇ ಸ್ಥಾನದಲ್ಲಿದ್ದು $4.13 trillion ಎಕಾನಮಿಯನ್ನು ಹೊಂದಿದೆ. ಆ್ಯಂಡ್ ಬೈ ದ ಇಯರ್ 2027 ವಿ ಆರ್ ಗೋಯಿಂಗ್ ಟು ಬಿ ದ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಅಂತಲೂ ಶಿಫಾರಸುಗಳನ್ನು ನೀಡಿದೆ, ಇತ್ತೀಚಿನ ವರದಿಗಳನ್ನು ನೀಡ್ತಾ ಇದೆ. ಸೊ ಬೈ ದ ಇಯರ್ 2027 2027ಕ್ಕೆ ಜರ್ಮನಿಯನ್ನು ಹಿಂದಿಕ್ಕಿ ಭಾರತ ದೇಶ 3ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗುವಂತ ವರದಿಯನ್ನು ನೀಡಿದೆ. ಆ್ಯಂಡ್ ಡೆಫಿನೆಟ್ಲಿ ಇಂಡಿಯಾ ವಿಲ್ ಬಿಕಮ್ ದ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಬೈ 2027 ಬೈ ಬೀಟಿಂಗ್ ದ ಜರ್ಮನಿ ಅಂತೇಳಿ ವರದಿಗಳು ನೀಡ್ತಾ ಇದೆ. ಆ್ಯಂಡ್ ಇತ್ತೀಚಿನ ಆರ್ಥಿಕತೆಯ ಅಭಿವೃದ್ಧಿ ಬೆಳವಣಿಗೆಯನ್ನು ನೋಡಿದಾಗ ಸಹಜವಾಗಿ ಭಾರತ ದೇಶ ಆ 3ನೇ ಸ್ಥಾನದಲ್ಲಿ ಹೋಗುವಂಥದ್ದು ನಿಶ್ಚಿತವಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ಅಬೌಟ್ ದ ಎವಲ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ನೋಡ್ತೀವಿ. ಸೊ ಹಾಗಿದ್ದಾಗ ರಾಷ್ಟ್ರೀಯ ಆದಾಯದ ಪರಿಗಣನೆಯ ಅಂಶಗಳು ಯಾವುದು? ಸೊ ರಾಷ್ಟ್ರೀಯ ಆದಾಯ ಅಂದ್ರೆ ಏನು ಅಂತ ನೋಡಿದೀವಿ. ಎರಡನೇದು ಅದರ ವಿಕಸನ ಹೇಗಾಯ್ತು ಅಂತ ನೋಡಿದೀವಿ. ಥರ್ಡ್ ಒನ್ ದ ಕನ್ಸಿಡರಿಂಗ್ ಫ್ಯಾಕ್ಟರ್ಸ್ ಟು ಎಸ್ಟಿಮೇಟ್ ದ ನ್ಯಾಷನಲ್ ಇನ್ಕಮ್. ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕಾದ್ರೆ ಯಾವ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ? ಕನ್ಸಿಡರಿಂಗ್ ಫ್ಯಾಕ್ಟರ್ಸ್ ಟು ಎಸ್ಟಿಮೇಟ್ ಅ ನ್ಯಾಷನಲ್ ಇನ್ಕಮ್. ರಾಷ್ಟ್ರೀಯ ಆದಾಯದ ಅಂದಾಜು ಮಾಡಬೇಕಾದ್ರೆ, ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಬೇಕಾದ್ರೆ ಯಾವ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಆ್ಯಂಡ್ ಯಾವ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವ ಹಾಗಿಲ್ಲ ಅನ್ನುವಂಥ ಅಂಶವನ್ನು ಇಲ್ಲಿ ನಾವು ಚರ್ಚೆಯನ್ನು ಮಾಡಬೇಕು. ಸೊ ಅಗೇನ್ ನೋಡ್ರಿ, ಫಸ್ಟ್ ಒನ್. ಸೊ ಇಲ್ಲಿ ಯಾವ ಅಂಶಗಳು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅಂತಂದ್ರೆ ದ ಫಸ್ಟ್ ಹೇಳ್ತಿರುವಂಥದ್ದು ಇಟ್ ಈಸ್ ಆಲ್ವೇಸ್ ದ ನ್ಯಾಷನಲ್ ಇನ್ಕಮ್ ಹ್ಯಾಸ್ ಟು ಬಿ ಎಸ್ಟಿಮೇಟೆಡ್ ಆನ್ ದ ಬೇಸಿಸ್ ಆಫ್ ಒನ್ ಪರ್ಟಿಕ್ಯುಲರ್ ನೇಷನ್ ಅಂತೇಳಿ ಹೇಳ್ತಾ ಇದ್ದಾರೆ. ದಟ್ ಈಸ್ ಅ ಟೆರಿಟರಿ ಆಫ್ ಅ ಪರ್ಟಿಕ್ಯುಲರ್ ನೇಷನ್. ಅಂದ್ರೆ ಭಾರತ ದೇಶ ಅಂತ ಬಂದಾಗ ಭಾರತದ ಭೌಗೋಳಿಕ ಪ್ರದೇಶದ ಒಳಗಡೆ ಇಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜುಗಳನ್ನ ಮಾಡುವಂಥದ್ದನ್ನು ನೋಡ್ತೇವೆ. ಅಂದ್ರೆ ರಾಷ್ಟ್ರೀಯ ಆದಾಯವನ್ನ ಒಂದು ನಿರ್ದಿಷ್ಟ ದೇಶ ಅಂತ ಹೇಳ್ತಾ ಇದ್ದಾರೆ, ಒಂದು ದೇಶದ ಭೌಗೋಳಿಕ ಪ್ರದೇಶದ ಅಡಿಯಲ್ಲಿ ಅಂದಾಜಿಸಲಾಗುತ್ತೆ. ಸೆಕೆಂಡ್ ಒನ್, ದ ನ್ಯಾಷನಲ್ ಇನ್ಕಮ್ ಆಲ್ವೇಸ್ ಹ್ಯಾಸ್ ಟು ಬಿ ಎಸ್ಟಿಮೇಟೆಡ್ ಆನ್ ದ ಬೇಸಿಸ್ ಆಫ್ ಪ್ರೊಡಕ್ಷನ್ ಫ್ಯಾಕ್ಟರ್. It has to be estimated on the basis of production of goods and services. ಸರಕು ಮತ್ತು ಸೇವೆಗಳ ಉತ್ಪಾದನೆಯಿಂದ ಆಗುವಂತ ಅಂದಾಜುಗಳನ್ನು ಮಾಡಬೇಕು ಅಂತ ಹೇಳ್ತಾನೆ. ಸರಕು ಮತ್ತು ಸೇವೆಗಳ ಉತ್ಪಾದನೆಯಿಂದ ಸಂಗ್ರಹಿಸಲಾಗಿರುವಂತ ಆದಾಯವನ್ನ ಇಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಸೇರ್ಪಡೆ ಮಾಡಲಾಗುತ್ತೆ. ನೆಕ್ಸ್ಟ್, ಯಾವುದೇ ಸಂದರ್ಭದಲ್ಲಿ ಇಲ್ಲಿ ವಸ್ತುವಿನ ಬೆಲೆಗಳು ದ್ವಿಗುಣಗೊಳ್ಳುವ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ದ ಪ್ರೈಸಸ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಶುಡ್ ನಾಟ್ ಬಿ ರಿಪೀಟೆಡ್. ಒಂದು ನಿರ್ದಿಷ್ಟ ವಸ್ತುವಿನ ಬೆಲೆ 2 ಬಾರಿ ಅಂದಾಜು ಮಾಡುವ ಹಾಗಿಲ್ಲ. ಸೊ ಹಾಗಾಗಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕಾದ್ರೆ ಕೇವಲ ಒಂದು ವಸ್ತುವಿನ ಒಂದೇ ಬಾರಿ ಅಂದಾಜಿಸಬೇಕು ಅಂತ ಹೇಳ್ತೀವಿ. ಅದು ಏನೋ ಆನ್ಯುವಲ್ ಬೇಸಿಸ್ ಅಲ್ಲಿ ಹೇಳ್ತಾ ಇದ್ದಾನೆ. ಆಲ್ವೇಸ್ ದ ನ್ಯಾಷನಲ್ ಇನ್ಕಮ್ ಹ್ಯಾಸ್ ಟು ಬಿ ಎಸ್ಟಿಮೇಟೆಡ್ ಆನ್ಯುವಲಿ ಅಂತ ನೋಡ್ತೀವಿ. ಅಂದ್ರೆ ವಾರ್ಷಿಕವಾಗಿ, ಅಂದ್ರೆ ಒಂದು ನಿರ್ದಿಷ್ಟ ಅವಧಿ ಅಂತ ಹೇಳ್ತಾ ಇದೆ. ಒಂದು ನಿರ್ದಿಷ್ಟ ಅವಧಿ ಅಂತಂದ್ರೆ ಆಲ್ರೆಡಿ ಹೇಳಿರುವ ಹಾಗೆ 1 ವರ್ಷದ ಒಳಗಿನ ಸರಕು ಮತ್ತು ಸೇವೆಗಳ ಉತ್ಪಾದನೆಯಿಂದ ಆಗಿರುವಂತ ಆದಾಯಗಳನ್ನ ರಾಷ್ಟ್ರೀಯ ಆದಾಯ ಅಂತ ಹೇಳಿ ಕರಿತಾ ಇದೀವಿ. ನೆಕ್ಸ್ಟ್, ಇಟ್ ಶುಡ್ ನಾಟ್ ಇನ್ಕ್ಲೂಡ್ ಇಂಟರ್ಮೀಡಿಯೇಟ್ ಗೂಡ್ಸ್. ಮಧ್ಯಂತರ ಸರಕುಗಳ ಬೆಲೆಗಳನ್ನು ಅಂದಾಜಿಸುವ ಹಾಗಿಲ್ಲ. ಹಾಗಂದ್ರೆ ಅರ್ಥ ಇಲ್ಲಿ ಆಲ್ವೇಸ್ ದ ನ್ಯಾಷನಲ್ ಇನ್ಕಮ್ ಹ್ಯಾಸ್ ಟು ಬಿ ಎಸ್ಟಿಮೇಟೆಡ್ ಆನ್ ದ ಬೇಸಿಸ್ ಆಫ್ ಫೈನಲ್ ಗೂಡ್ಸ್. ಅಂತಿಮ ಸರಕುಗಳ ಬೆಲೆಗಳನ್ನು ಮಾತ್ರ ಅಂದಾಜಿಸಬೇಕು. ಏಕೆ ಅಂತಂದ್ರೆ ವೈ ಅಗೇನ್ ವಿ ನೀಡ್ ಟು ಎಸ್ಟಿಮೇಟ್ ಫೈನಲ್ ಗೂಡ್ಸ್ ಅಂದ್ರೆ ಆಲ್ರೆಡಿ ದ ಇಂಟರ್ಮೀಡಿಯೇಟ್ ಗೂಡ್ಸ್ ವ್ಯಾಲ್ಯೂಸ್ ವರ್ ಕನ್ಸಿಡರ್ಡ್ ಆರ್ ಎಸ್ಟಿಮೇಟೆಡ್ ಇನ್ ದ ಫೈನಲ್ ಗೂಡ್ಸ್. ಸೊ ಇಫ್ ದ ಇಂಟರ್ಮೀಡಿಯೇಟ್ ಗೂಡ್ಸ್ ವರ್ ಆಡೆಡ್ ಅಂತ ಬಂದಾಗ ಅಗೇನ್ ಇಟ್ ವಿಲ್ ಬಿ ರಿಪೀಟೆಡ್ ಟು ದ ನ್ಯಾಷನಲ್ ಇನ್ಕಮ್. ಸೊ ಮಧ್ಯಂತರ ಸರಕುಗಳ ಬೆಲೆಗಳು ಆಲ್ರೆಡಿ ಅಂತಿಮ ಸರಕುಗಳ ಬೆಲೆಗಳಲ್ಲಿ ಅಂದಾಜಿಸಲಾಗಿರುತ್ತೆ. ಸೊ ಹಾಗಾಗಿನೇ ಮಧ್ಯಂತರ ಸರಕುಗಳ ಬೆಲೆಗಳನ್ನ ಇನ್ನೊಮ್ಮೆ ನಾವೇನಾದ್ರು ಸೇರ್ಪಡೆ ಮಾಡಿದಾಗ ಏನಾಗುತ್ತೆ, ರಾಷ್ಟ್ರೀಯ ಆದಾಯ ದ್ವಿಗುಣಗೊಳ್ಳುತ್ತೆ. ಅಂಡ್ ಮೊದಲೇ ಹೇಳಿರುವ ಹಾಗೆ ಅದನ್ನ ದ್ವಿಗುಣಗೊಳ್ಳುವ ಹಾಗಿಲ್ಲ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ವಿ ನೀಡ್ ಟು ಯೂಸ್ ಆಲ್ವೇಸ್ ದ ಫೈನಲ್ ಗುಡ್ಸ್. ಅಂಡ್ ಇಲ್ಲಿ ಆನ್ಯುವಲಿ ಅಂತ ಹೇಳ್ತಾ ಇದೀವಿ ಅಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ಆಲ್ವೇಸ್ ವಿ ನೀಡ್ ಟು ಎಸ್ಟಿಮೇಟ್ ದೋಸ್ ಗೂಡ್ಸ್ ವಿಚ್ ಆರ್ ಇನ್ ಟು ದ ಫ್ಲೋ ಬಟ್ ನಾಟ್ ದ ಸ್ಟಾಕ್. ಯಾವುದನ್ನ ಅಂದಾಜು ಮಾಡುವ ಹಾಗಿಲ್ಲ ಅಂತಂದ್ರೆ
ಸ್ಟಾಕ್ ಗೂಡ್ಸ್ ಅನ್ನ ಅಂದಾಜು ಮಾಡುವ ಹಾಗಿಲ್ಲ. ದಾಸ್ತಾನು ಮತ್ತು ಹರಿವು ಅಂತ ನೋಡ್ತೀವಿ. ದಾಸ್ತಾನು ಸರಕುಗಳನ್ನು ನಾವು ರಾಷ್ಟ್ರೀಯ ಆದಾಯದಲ್ಲಿ ಅಂದಾಜಿಸುವ ಹಾಗಿಲ್ಲ, ಬದಲಾಗಿ ಹರಿವಿನಲ್ಲಿರುವಂತಹ ಸರಕುಗಳನ್ನ ಅಂದಾಜಿಸಬಹುದು. ದ ಫ್ಲೋ ಗೂಡ್ಸ್ ಅಂತ ಬಂದಾಗ ದ ಗೂಡ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಎಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅಂತ ನೋಡ್ತೀವಿ. ಸ್ಟಾಕ್ ಗೂಡ್ಸ್ ಅಂತ ಬಂದಾಗ ದ ಗೂಡ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ ನೋಡ್ತೀವಿ. ಒಂದು ನಿರ್ದಿಷ್ಟ ವರ್ಷದಲ್ಲಿ ಉತ್ಪಾದನೆ ಆಗಿರುವಂತಹ ವಸ್ತುಗಳನ್ನ ಹರಿವು ಅಂತೇಳಿ ಕರಿತೀವಿ. ದಾಸ್ತಾನು ಅಂತಂದ್ರೆ 2-3 ವರ್ಷ ಅಥವಾ ಕೆಲವು ವರ್ಷಗಳ ಹಿಂದೆಯಿಂದ ಉತ್ಪಾದನೆ ಆಗಿರುವಂತಹ ಸರಕುಗಳನ್ನ ಸ್ಟಾಕ್ ಗೂಡ್ಸ್ ದಾಸ್ತಾನು ಸರಕುಗಳು ಅಂತ ಕರಿತೀವಿ. ವೆರಿ ಸಿಂಪಲ್, ದ ಫ್ಲೋ ಗೂಡ್ಸ್ ಆರ್ ನಥಿಂಗ್ ಬಟ್ ದ ಗೂಡ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಎಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅಂತ ನೋಡ್ತೀವಿ. ಅಂಡ್ ದ ಸ್ಟಾಕ್ ಗೂಡ್ಸ್ ಆರ್ ದ ಗೂಡ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ ನೋಡ್ತಾ ಇದ್ದೀವಿ. ಸೊ ಆಲ್ವೇಸ್ ದ income has to be estimated on the basis of flow goods rather than stock goods. Next, it should not estimate the national income on the basis of depreciation cost. The depreciation cost should not be added. ಸವಕಳಿ ವೆಚ್ಚವನ್ನು ಯಾವುದೇ ಸಂದರ್ಭದಲ್ಲಿಯೂ ಅಂದಾಜು ಮಾಡುವ ಹಾಗಿಲ್ಲ. ಯಾಕೆ ಅಂದರೆ ಸವಕಳಿ ವೆಚ್ಚ ಅನ್ನುವಂಥದ್ದು ಆಲ್ರೆಡಿ ಆ ವಸ್ತುವಿನ ಬೆಲೆಯನ್ನು ಅಂದಾಜು ಮಾಡಿರ್ತೀವಿ ನಾವು, ಅಂತಿಮ ಸರಕುಗಳಲ್ಲಿ ಅಂದಾಜು ಆಗಿರುತ್ತೆ. ಈಗ ಡೆಪ್ರಿಷಿಯೇಷನ್ ಕಾಸ್ಟ್ ಅನ್ನುವಂಥದ್ದು ಸವಕಳಿ ವೆಚ್ಚ ಅಂತಂದರೆ ಒಂದೇ ವಸ್ತುವನ್ನು 2 ವರ್ಷದ ನಂತರ ನಾವು ಬಳಕೆ ಮಾಡಿ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿದಾಗ ಅಂಥ ಸಂದರ್ಭದಲ್ಲಿ ಆ ವಸ್ತುವಿನ ಬೆಲೆಯನ್ನು ಅಂದಾಜು ಮಾಡುವ ಹಾಗಿಲ್ಲ. ಯಾಕಂದರೆ ಮಾರುಕಟ್ಟೆಯಿಂದ ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಅದರ ಬೆಲೆಯನ್ನು ನಾವು ಅಂದಾಜು ಮಾಡಿರ್ತೀವಿ. So that was the reason why the depreciation cost should not be added into the national income. Next, so always the national income has to be estimated on the basis of market price ಅಂತ ನೋಡ್ತೀವಿ. ರಾಷ್ಟ್ರೀಯ ಆದಾಯವನ್ನು ಯಾವಾಗಲೂ ಮಾರುಕಟ್ಟೆ ಬೆಲೆಗಳಿಗೆ ಅನುಸಾರವಾಗಿ ಅಂದಾಜಿಸಬೇಕು ಅಂತ ಹೇಳ್ತೇವೆ. So always the national income has to be estimated on the basis of market price. So market price ಯಾಕೆ ಅಂತಂದ್ರೆ which includes the inflation factor also. ಸೊ ಇಲ್ಲಿ ಮಾರುಕಟ್ಟೆ ಬೆಲೆಗಳು ಅಂತಂದ್ರೆ ಜನಸಾಮಾನ್ಯರು ಮಾರುಕಟ್ಟೆಯಿಂದ ಒಂದು ನಿರ್ದಿಷ್ಟ ವಸ್ತುವನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಏನು ಹಣವನ್ನ ವೆಚ್ಚ ಮಾಡ್ತಾ ಇದ್ದಾರೋ ಆ ಹಣವನ್ನ ಇಲ್ಲಿ ಮಾರುಕಟ್ಟೆ ಬೆಲೆ ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿನೇ the national income always has to be estimated on the basis of expenditure method ಅಂತ ಕರೆಯಲಾಗುತ್ತೆ. ರಾಷ್ಟ್ರೀಯ ಆದಾಯವನ್ನು ಯಾವಾಗಲೂ ವೆಚ್ಚದ ವಿಧಾನದ ಮೂಲಕ ಅಂದಾಜಿಸುವಂಥದ್ದನ್ನು ನೋಡ್ತೇವೆ. ಆ್ಯಂಡ್ ಇದಕ್ಕನುಸಾರವಾಗಿಯೇ ನಾವಿಲ್ಲಿ GDP ಅನ್ನು ಅಂದಾಜು ಮಾಡುವಂಥದ್ದನ್ನು ನೋಡ್ತೇವೆ. ಸೊ GDP ದಟ್ ಈಸ್ ಈಕ್ವಲ್ ಟು, ಅದನ್ನೇ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ, ಅದನ್ನೇ ಎಕ್ಸ್ಪೆಂಡಿಚರ್ ವಿಧಾನ ಅಂತೇಳಿ ಕರಿತೀವಿ. C+I+G+X-M ಅಂತೇಳಿ ಕರೆಯಲಾಗುತ್ತೆ. ಅಂದರೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ನೋಡ್ತೀವಿ, ಅನುಭೋಗಿ ವೆಚ್ಚ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್, ಹೂಡಿಕೆ ವೆಚ್ಚಗಳು, ಹೂಡಿಕೆ ಮಾಡ್ತಿರುವಂಥದ್ದು ಆ ಸಂದರ್ಭದಲ್ಲಿ ವೆಚ್ಚಗಳಾಗಿರುತ್ತೆ. ನೆಕ್ಸ್ಟ್ ಸರ್ಕಾರಿ ವೆಚ್ಚಗಳು, ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ಸ್. ಆ್ಯಂಡ್ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಅಂತ ನೋಡ್ತೀವಿ, ರಫ್ತು ಮೈನಸ್ ಆಮದು. ಸೊ ಇದನ್ನೇ ನಾವು ಇವಾಗ ಏನು ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಕರಿತೀವಿ. ವೆಚ್ಚದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಲಾಗ್ತಾ ಇದೆ. ನೆಕ್ಸ್ಟ್, the national income always estimated on the basis of nation, production of goods and services annually, that is flow goods, final goods, market price and expenditure method ಅಂತ ನೋಡ್ತಾ ಇದ್ದೀವಿ. ಸೊ ಇದರ ನಂತರದಲ್ಲಿ ಇಲ್ಲಿ ಅಗೇನ್ ಯಾವುದು ರಾಷ್ಟ್ರೀಯ ಆದಾಯವನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗಿರುವಂಥ ಅಂಶಗಳು ರೈಟ್ ಸೈಡಲ್ಲಿ ಹೇಳಿದ್ದೀವಿ. ಆ್ಯಂಡ್ ರಾಷ್ಟ್ರೀಯ ಆದಾಯವನ್ನು ಯಾವ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವಂತಿಲ್ಲ ಅನ್ನುವಂಥದ್ದನ್ನು ಲೆಫ್ಟ್ ಸೈಡಲ್ಲಿ ಹೇಳಿದೆವು ನಾವು. ಸೊ ಇಲ್ಲಿ ಯಾವ ಅಂಶಗಳು ಅಂದಾಜು ಮಾಡುವ ಹಾಗಿಲ್ಲ ಅಂತಂದಾಗ ಒಂದು ವಸ್ತುವಿನ ಬೆಲೆಗಳನ್ನು ದ್ವಿಗುಣಗೊಳಿಸುವ ಹಾಗಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಮಧ್ಯಂತರ ಸರಕುಗಳ ಬೆಲೆಗಳ ಅಂದಾಜುಗಳನ್ನು ಯಾವುದೇ ಸಂದರ್ಭದಲ್ಲಿ ಮಾಡುವ ಹಾಗಿಲ್ಲ. ಅದೇ ರೀತಿಯಲ್ಲಿ ದಾಸ್ತಾನು ಸರಕುಗಳ ಬೆಲೆಗಳನ್ನು ಅಂದಾಜು ಮಾಡುವ ಹಾಗಿಲ್ಲ. ಹಾಗೂ ಸವಕಳಿ ವೆಚ್ಚದ ಅಂದಾಜುಗಳನ್ನು ಮಾಡುವ ಹಾಗಿಲ್ಲ. ಆ್ಯಂಡ್ ನಂತರದಲ್ಲಿ ಯಾವ ಅಂಶಗಳು ಜಾರಿಗೆ ಅಂದಾಜು ಮಾಡುವ ಹಾಗಿಲ್ಲ ಅಂತಂದಾಗ ದ ಬ್ಲ್ಯಾಕ್ ಮನಿ ಆರ್ ಕರಪ್ಟೆಡ್ ಮನಿ ಈಸ್ ನಾಟ್ ಎಸ್ಟಿಮೇಟೆಡ್ ಇನ್ ದ ನ್ಯಾಷನಲ್ ಇನ್ಕಮ್. ದ ಬ್ಲ್ಯಾಕ್ ಮನಿ ಆರ್ ದ ಕರಪ್ಟೆಡ್ ಮನಿ, ಭ್ರಷ್ಟಾಚಾರದಿಂದ ಬಂದಿರುವಂಥ ಹಣ ಅಥವಾ ಕಪ್ಪು ಹಣವನ್ನು ರಾಷ್ಟ್ರೀಯ ಆದಾಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಅಂದಾಜು ಮಾಡುವ ಹಾಗಿಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ಡಸಂಟ್ ಇನ್ಕ್ಲೂಡ್
ದ ಟ್ರಾನ್ಸ್ಫರ್ ಪೇಮೆಂಟ್ಸ್. The national income will not include the values of transfer payments. ವರ್ಗಾವಣಾ ಪಾವತಿಗಳನ್ನು ಸಹ ಅಂದಾಜು ಮಾಡುವ ಹಾಗಿಲ್ಲ. ರಾಷ್ಟ್ರೀಯ ಆದಾಯದಲ್ಲಿ ವರ್ಗಾವಣಾ ಪಾವತಿಗಳನ್ನು ಸಹ ಅಂದಾಜು ಮಾಡುವ ಹಾಗಿಲ್ಲ. ಸೊ ಈ ರೀತಿಯಾದ ಪ್ರಶ್ನೆಗಳನ್ನು ನೇರವಾಗಿಯೇ ಕೇಳ್ತಾನೆ ನಾನು. ವಿಚ್ ಅಮಾಂಗ್ ದ ಫಾಲೋವಿಂಗ್ ವಿಲ್ ಬಿ ಕನ್ಸಿಡರ್ಡ್ ಇನ್ ದ ಎಸ್ಟಿಮೇಷನ್ ಆಫ್ ನ್ಯಾಷನಲ್ ಇನ್ಕಮ್ ಆರ್ ವಿಚ್ ಅಮಾಂಗ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ವಿಲ್ ನಾಟ್ ಬೀನ್ ಎಸ್ಟಿಮೇಟೆಡ್ ಇನ್ ದ ನ್ಯಾಷನಲ್ ಇನ್ಕಮ್ ಅಂತೇಳಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ರಾಷ್ಟ್ರೀಯ ಆದಾಯ ಅಂದರೆ ಏನು, ರಾಷ್ಟ್ರೀಯ ಆದಾಯದ ವಿಕಸನ ಹೇಗಾಯಿತು, ಆ್ಯಂಡ್ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕಾದ್ರೆ ಯಾವ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ತೀವಿ, ಯಾವ ಅಂಶಗಳನ್ನು ತೆಗೆದುಕೊಳ್ಳುವುದಿಲ್ಲ ಅನ್ನುವಂಥ ಮಾಹಿತಿಯನ್ನು ನೋಡಿದ್ದೀವಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.